ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ತಾನೇ 2024ನೇ ಶೈಕ್ಷಣಿಕ ಸಾಲಿನ SSLC ಹಾಗೂ PUC ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಸೊ ಹಾಗಾಗಿ SSLC ಹಾಗೂ PUC ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ರೂಪದಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡೋದಕ್ಕಾಗಿ ಒಂದು ಸಂಸ್ಥೆ ಮುಂದಾಗಿದೆ. ಹಾಗಾದರೆ ಯಾವ ಒಂದು ಸಂಸ್ಥೆ SSLC ಹಾಗೂ PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಹಣವನ್ನು ಕೊಡ್ತಿದೆ ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು, ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ, ಯಾವಾಗ ಈ ಒಂದು ಸ್ಕಾಲರ್ಶಿಪ್ ನಮಗೆ ಬಂದು ಬೀಳುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ಜಾಯ್ನ್ ಆಗಿದ್ದೀರಾ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು ಫ್ರೆಂಡ್ಸ್, ನೀವೇನಾದರೂ SSLC ಪಾಸ್ ಆಗಿದ್ದೀರಾ ಅಥವಾ PUC ಪಾಸ್ ಆಗಿದ್ದೀರಾ ಮತ್ತೆ ನಿಮ್ಮ ಪರ್ಸೆಂಟೇಜ್ 60%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಸೊ ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು 2024ನೇ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿ ಹಾಗೂ ಸೊ PUC ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ಪಡೆದುಕೊಂಡಿದ್ದಾರೆ. ಸೊ ಅಂತಹ ವಿದ್ಯಾರ್ಥಿಗಳು ಮುಂದೆ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲಿ, ಅವರ ವಿದ್ಯಾಭ್ಯಾಸ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ಸೊ ಒಂದು ಟ್ರಸ್ಟ್ ಏನಿದೆ ಅಂತಂದ್ರೆ ಒಂದು ಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆ ಸೊ ಸ್ಕಾಲರ್ಶಿಪ್ ರೂಪದಲ್ಲಿ ಹಣವನ್ನು ಕೊಡೋದಕ್ಕಾಗಿ ಮುಂದಾಗಿದೆ ಫ್ರೆಂಡ್ಸ್. ಹಾಗಾದ್ರೆ ಯಾವ ಯಾವ ವಿದ್ಯಾರ್ಥಿಗಳು ಯಾವ ಯಾವ ಅಮೌಂಟನ್ನ ಪಡ್ಕೋಬಹುದು ಅಂತಂದ್ರೆ ಯಾವ ವಿದ್ಯಾರ್ಥಿಗಳು ಎಷ್ಟು ಅಮೌಂಟನ್ನ ಪಡ್ಕೋಬಹುದು ಅಂತ ಒನ್ ಬೈ ಒನ್ ಆಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ಮುಖ್ಯವಾಗಿ ಫ್ರೆಂಡ್ಸ್, ನೀವೇನಾದ್ರೂ ಈ ಒಂದು ಸ್ಕಾಲರ್ಶಿಪ್ ಪಡಿಬೇಕು ಅಂತಂದ್ರೆ ಸೊ ನೀವು 10ನೇ ತರಗತಿ ಪಾಸ್ ಮಾಡಿ ಮುಂದಿನ ಒಂದು ಕ್ಲಾಸ್ ಏನಿರುತ್ತೆ ಅಂದ್ರೆ ಮುಂದಿನ ತರಗತಿಗೆ ಸೊ ನೀವು ಅಡ್ಮಿಷನ್ ಆಗಿರ್ಬೇಕಾಗಿರುತ್ತೆ. ಅಥವಾ ನೀವು ಏನಾದರೂ PUC ಪಾಸ್ ಮಾಡಿದ್ದೀರಾ ಅಂತಂದ್ರೆ ಸೊ ನೀವು ಸಹ ಮುಂದಿನ ಒಂದು ತರಗತಿಗೆ ಸೊ ಅಡ್ಮಿಷನ್ ಪಡೆದುಕೋಬೇಕಾಗಿರುತ್ತೆ. ಸೊ ನೀವು ಪಡ್ಕೊಂಡಿದ್ದೀರಾ ಅಂತಂದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ನೀವು ಯಾವ ಯಾವ ಕ್ಲಾಸಿಗೆ ಜಾಯಿನ್ ಆದ್ರೆ ಅಂದ್ರೆ ಯಾವ ಯಾವ ಕೋರ್ಸ್ ತಗೊಂಡ್ರೆ ಎಷ್ಟು ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನೀವು ಏನಾದರೂ SSLC ಪಾಸ್ ಮಾಡಿದ್ದೀರಾ, ನಾನು ಮಾತಾಡ್ತಿರೋದು ಸೊ SSLC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ. ಸೊ ನೀವು SSLC ಪಾಸ್ ಮಾಡಿದ್ದೀರಾ, ಸೊ SSLC ಪಾಸ್ ಆದ್ಮೇಲೆ ಸೊ PUC ಗೆ ಅಡ್ಮಿಷನ್ ಆಗಬೇಕು ಅಥವಾ ITI ಗೆ ಅಡ್ಮಿಷನ್ ಆಗಬೇಕು ಅಥವಾ ಮುಂದೆ ಯಾವುದೇ ಒಂದು ಕೋರ್ಸ್ ತತ್ಸಮಾನ ಒಂದು ಕೋರ್ಸ್ಗೆ ಅಡ್ಮಿಷನ್ ಆಗಬೇಕು ಅಂತಂದ್ರೆ ಸೊ ಎಷ್ಟು ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವೇನಾದರೂ SSLC ಪಾಸ್ ಆಗಿದ್ದೀರಾ, ಈಗ PUC ಗೆ ಅಡ್ಮಿಷನ್ ಆಗಿದ್ದೀರಾ ಅಂತಂದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸೊ ನಿಮ್ಗೊಂದು ಇಲ್ಲಿ ಆಫರ್ನ ಕೊಡಲಾಗಿದೆ. ಏನು ಅಂತಂದ್ರೆ ಸೊ ಕ್ಯಾಟಗರಿ 1 ಅಲ್ಲಿ ಸೊ 11th and 12th ಅಂತ ತಿಳಿಸಲಾಗಿದೆ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ PUC ಅಥವಾ ಸೆಕೆಂಡ್ PUC ಗೆ ಅಡ್ಮಿಷನ್ ಆಗಿದ್ದೀರಾ ಅಂತಂದ್ರೆ ಸೊ ನೀವೇನಾದರೂ ಫಸ್ಟ್ PUC ಅಥವಾ ಸೆಕೆಂಡ್ PUC ಗೆ ಅಡ್ಮಿಷನ್ ಆಗಿದ್ದೀರಾ ಅಂತಂದ್ರೆ ಸೊ ನೀವು ಪ್ರತಿ ತಿಂಗಳು 500 ರೂಪಾಯಿ ರೀತಿಯಲ್ಲಿ, ಅಂದ್ರೆ ಬಾಯ್ಸ್ ಆಗಿದ್ರೆ ಅವ್ರಿಗೆ 500 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ಸೊ ಅದೇ ನೀವೇನಾದರೂ ಗರ್ಲ್ಸ್ ಆಗಿದ್ದೀರಾ ಅಂತಂದ್ರೆ ಸೊ ಅವ್ರಿಗೆ ಪ್ರತಿ ತಿಂಗಳು 700 ರೂಪಾಯಿ ಹಂಗೆ ಸೊ ನಿಮಗೆ ಒಂದು ವರ್ಷಕ್ಕೆ ಒಂದು ಚೆಕ್ಕನ್ನು ರಿಲೀಸ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಮಿನಿಮಮ್ 60% ತೆಗೆದಿದ್ದೀರಾ ಅಂದರೆ ಮಾತ್ರ ಇಷ್ಟು ಸ್ಕಾಲರ್ಶಿಪ್ಪನ್ನು ಪಡ್ಕೋಬಹುದು. ಇವ್ರು ಏನು ತಿಂಗಳು ಅಮೌಂಟನ್ನು ಹಾಕಲ್ಲ ಫ್ರೆಂಡ್ಸ್. ಸೊ ಇವರು ಎಲ್ಲ ಅಮೌಂಟ್ ಸೇರಿಸಿ ಒಂದು ವರ್ಷದ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ರೂಪದಲ್ಲಿ ಅಮೌಂಟನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ನೀವೇನಾದರೂ SSLC ಆದ ನಂತರ ITI ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ಸೊ ಅದರಲ್ಲಿ ಸಹ ಗವರ್ಮೆಂಟ್ ITI ನಲ್ಲಿ ಸೊ ನೀವು ಗರ್ಲೇ ಆಗಿರಬಹುದು ಅಥವಾ ಬಾಯ್ನ ಆಗಿರಬಹುದು, ಗವರ್ಮೆಂಟ್ ITI ಕಾಲೇಜ್ನಲ್ಲಿ ಅಡ್ಮಿಷನ್ ಪಡ್ಕೊಂಡಿದ್ದೀರಾ ಅಂತಂದ್ರೆ ಸೊ ನೀವು ಪ್ರತಿ ತಿಂಗಳು 500 ರೂಪಾಯಿನ ಪಡ್ಕೋಬಹುದು. ಅದೇ ನೀವು ಏನಾದರೂ ಪ್ರೈವೇಟ್ ಏನು ಕಾಲೇಜಸ್ ಇರುತ್ತೆ ಆ ಪ್ರೈವೇಟ್ ITI ಕಾಲೇಜ್ನಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತಂದ್ರೆ ನೀವು ಪ್ರತಿ ತಿಂಗಳು 700 ರೂಪೀಸನ್ನ ಪಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಸಹ ಮಿನಿಮಮ್ 60% ತೆಗೆದಿರಬೇಕಾಗುತ್ತೆ. ಸೊ ನೀವು 60% SSLC ತೆಗೆದಿದ್ದೀರಾ ಅಂತಂದ್ರೆ ಮಾತ್ರ ಇಷ್ಟು ಸ್ಕಾಲರ್ಶಿಪ್ ಅನ್ನ ಪಡ್ಕೋಬಹುದಾಗಿರುತ್ತೆ. ಮುಖ್ಯವಾಗಿ ಫ್ರೆಂಡ್ಸ್, PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು, ಸೊ PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಏನಿದೆ, ಸೊ ಈ ಒಂದು ಭರ್ಜರಿ ಗುಡ್ ನ್ಯೂಸ್ನ ಬೆನಿಫಿಟ್ಸ್ ಸಹ ನೀವು ಪಡಿಬೇಕು ಅಂತಂದ್ರೆ ಫ್ರೆಂಡ್ಸ್, ನೀವೇನು PUC ಆದಮೇಲೆ BA ಆಗಿರಬಹುದು ಅಥವಾ BCom ಆಗಿರಬಹುದು ಅಥವಾ BSc ಆಗಿರಬಹುದು ಅಥವಾ ಯಾವುದೇ ಅನ್ಯ ಕೋರ್ಸ್ ಅಂದರೆ ಸೊ PUC ಆದಮೇಲೆ ಯಾವೆಲ್ಲ ಕೋರ್ಸ್ ಬರುತ್ತೆ ಆ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ದೀರಾ ಅಂತಂದರೆ ನೀವು ಸಹ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬಹುದಾಗಿರುತ್ತೆ. ಅದರಲ್ಲಿ ಫ್ರೆಂಡ್ಸ್, ನೀವೇನಾದರೂ ಗರ್ಲ್ ಅಥವಾ ಬಾಯ್ ಆಗಿದ್ರೆ, ನೀವು ಗರ್ಲ್ ಆಗಿದ್ದೀರಾ ಅಂತಂದರೆ ಸೊ ನಿಮಗೆ ಪ್ರತಿ ತಿಂಗಳು 1400 ರೂಪಾಯಿ ಕೊಡ್ತಾರೆ. ಅದೇ ನೀವೇನಾದರೂ ಬಾಯ್ ಆಗಿದ್ದೀರಾ ಅಂತಂದರೆ ಸೊ ನಿಮಗೆ ಪ್ರತಿ ತಿಂಗಳು
ಪ್ರತಿ ತಿಂಗಳು ನಿಮಗೆ 1,100 ರೂಪಾಯಿ ಹಂಗೆ. ಸೊ 6 ತಿಂಗಳಿಗೆ ಒಮ್ಮೆ ಅಂದರೆ ಸಮ್ ವೈಸ್ ನಮಗೆ ಚೆಕ್ಕನ್ನು ರಿಲೀಸ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ನೀವು ಸಹ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕು ಅಂತಂದರೆ ಇದರಲ್ಲಿ ನೋಡ್ತಾ ಇರ್ಬೋದು 55% ನೀವು ಸ್ಕೋರಿಂಗ್ನ ಮಾಡಿರಬೇಕಾಗಿರುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ 60 ಅಥವಾ 55% ತೆಗೆದಿದ್ದೀರಾ ಅಂತ ಅಂದರೆ ಮಾತ್ರ ಈ ಒಂದು ಬೆನಿಫಿಟ್ಸ್ನ ಪಡೆಯಬಹುದು. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಬೇರೆ ಕೋರ್ಸ್ ಯಾವುದನ್ನು ಮಾಡ್ತಿದ್ದೀರಾ ಅಂತಂದರೆ ಸಹ ಸೊ ನಿಮಗೂ ಸಹ ಸ್ಕಾಲರ್ಶಿಪ್ ಇದು ಒಂದು ಬರುತ್ತೆ. ಸೊ ನಿಮಗೆ ಡೈರೆಕ್ಟ್ ಲಿಂಕನ್ನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅಲ್ಲೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಯಾವೆಲ್ಲ ಡೀಟೇಲ್ಸ್ ಬೇಕು, ಯಾವ ಯಾವ ಕೋರ್ಸಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಇನ್ನು ಮುಖ್ಯವಾಗಿ ಫ್ರೆಂಡ್ಸ್, ಈ ಒಂದು ಸ್ಕಾಲರ್ಶಿಪ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿದೆ ಅಂತಂದರೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಡಾಕ್ಯುಮೆಂಟ್ ಲಿಸ್ಟನ್ನು ಹಾಕಿದ್ದೀನಿ. ಅಷ್ಟು ಡಾಕ್ಯುಮೆಂಟ್ ಲಿಸ್ಟನ್ನು ಅಟ್ಯಾಚ್ ಮಾಡಿ, ಜೊತೆಗೆ ಇದೇ ಒಂದು ವೆಬ್ಸೈಟಿಗೆ ರೀಚ್ ಮಾಡಿಬಿಟ್ಟು ಇಲ್ಲೊಂದು ನಿಮಗೆ ಅಪ್ಲಿಕೇಶನ್ ಕಂಡು ಬರ್ತಾ ಇದೆ ಫ್ರೆಂಡ್ಸ್, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಈ ರೀತಿಯನ್ನಾಗಿ ಡೌನ್ಲೋಡ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ನಿಮ್ಗೆ ಏನಾದರೂ ಫಿಲ್ ಮಾಡೋದ್ರಲ್ಲಿ ಡೌಟ್ ಇದೆ ಅಂತ ಅಂದರೆ ಸೊ ನೀವು ನನಗೆ ಕಾಮೆಂಟ್ನ ಮೂಲಕ ಕೇಳಿ ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸೊ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿಬಿಟ್ಟು ಕೆಳಗಡೆ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಏನಿರ್ತಾರೆ ಸೊ ಆ ಕಾಲೇಜ್ ಪ್ರಿನ್ಸಿಪಲಿಂದ ಅಟೆಸ್ಟ್ ಮಾಡಿ, ಅಂದರೆ ಸೈನ್ ಮಾಡಿಸ್ಬಿಟ್ಟು ಸೊ ಈ ಒಂದು ಕೆಳಗಡೆ ಇರುವಂಥ ಅಡ್ರೆಸ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಒಂದು ಅಡ್ರೆಸ್ ಕಂಡು ಬರ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಅಡ್ರೆಸ್ಗೆ ನೀವು ಏನು ಮಾಡಬೇಕು ಅಂತಂದರೆ ಸ್ಪೀಡ್ ಪೋಸ್ಟ್ ಮೂಲಕ ಈ ಒಂದು ಡಾಕ್ಯುಮೆಂಟ್ಸ್ನ ಕಳಿಸಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ದ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು. ಸೊ ಈ ಒಂದು ಅಡ್ರೆಸ್ಗೆ ಸೊ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ಸೊ ಜೊತೆಗೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರು ಸಹ ನೀವು ಪೋಸ್ಟ್ನ ಮೇಲೆ ಬರೀಬೇಕಾಗಿರುತ್ತೆ. ನಿಮಗೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಇದೆ. ಜೊತೆಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ, ಅಲ್ಲೋಗಿ ಸೊ ನೀವು ಸಹ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ ಏನಂತಂದರೆ ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆಗಿದೆ. ಸೊ ನೀವೇನಾದರೂ BPL ರೇಷನ್ ಕಾರ್ಡ್ ಹೊಂದಿದ್ದೀರಾ, ಜೊತೆಗೆ ನಿಮ್ಮ ಒಂದು ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದರೆ ಸೊ ನೀವು ಖಂಡಿತವಾಗ್ಲೂ ಈ ಒಂದು ಸ್ಕಾಲರ್ಶಿಪ್ಪನ್ನು 100% ಪಡೆಯಬಹುದು. ಕೆಲವರು ಪಡೆದಿದ್ದಾರೆ ಫ್ರೆಂಡ್ಸ್, ಇದಕ್ಕೆ ಸಿಂಪಲ್ ಕಾಪಿಯನ್ನು ತೋರಿಸ್ತೀನಿ, ನಿಜವಾಗ್ಲೂ ಪಡೆದಿದ್ದಾರಾ ಅಥವಾ ಪಡೆದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಹೇಳುವ ರೀತಿಯಲ್ಲಿ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವೇನು SSLC ಹಾಗೂ PUCಯನ್ನು ಪಾಸ್ ಮಾಡಿದ್ದೀರಾ, ಸೊ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಇನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಜೊತೆಗೆ ಸ್ಕಾಲರ್ಶಿಪ್ ನಿಮಗೆ ಮುಖ್ಯವಾಗಿ ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ನೀವು ಫರ್ದರ್ ಸ್ಟಡೀಸ್ನ ಮಾಡಲಿಕ್ಕೆ ಕೆಲವರಿಗೆ ಅಮೌಂಟ್ ಇರೋದಿಲ್ಲ, ಸೊ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆದ ಕಾರಣ ಸೊ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡು ನಿಮ್ಮ ಒಂದು ಎಜುಕೇಷನ್ನ ಮುಂದುವರಿಸಬೇಕು. ಸೊ ಇನ್ನು ಯಾವುದೇ ಒಂದು ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ಮಾಹಿತಿ ತಪ್ಪ ಅಂತಂದರೆ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಾವು ಮಾಡುವಂತಹ ಈ ರೀತಿಯ ಅಪ್ಡೇಟ್ಸ್ ಏನಾದರೂ ಬೇಕು ಅಂತಂದರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.